ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಜನಪ್ರಿಯ ಸ್ಪರ್ಧಿ ವರ್ತೂರ್ ಸಂತೋಷ್. ಬಿಗ್ ಬಾಸ್ ಮುಗಿದ ಮೇಲೂ ಸದಾ ಸುದ್ದಿಯಲ್ಲಿರೋರು ಇವರೊಬ್ಬರೇ. ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಹೊರ ಬರುತ್ತಿದ್ದಂತೆ ಕೆಲವರು ಇವರ ವಿರುದ್ಧ ತಿರುಗಿ ಬಿದ್ದಿದ್ದರು. ಅಲ್ಲಿಂದಲೂ ನಿರಂತರವಾಗಿ ಟೀಕೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ವರ್ತೂರ್ ಸಂತೋಷ್ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಕಾಲಿಡುತ್ತಿದ್ದಂತೆ ರಾಜ್ಯಾದ್ಯಂತ ಅಪಾರ ಪ್ರಮಾಣದಲ್ಲಿ ಜನರನ್ನು ಸಂಪಾದಿಸಿದ್ದರು. ವರ್ತೂರ್ ಸಂತೋಷ್ ನೇರ ನುಡಿಯ ಸ್ವಭಾವವನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದರು. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬೀಳುತ್ತಿದ್ದಂತೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು. ಇನ್ನೊಂದು ಕಡೆ ವರ್ತೂರ್ ಸಂತೋಷ್ ವಿರೋಧಿಗಳು ನಿರಂತರವಾಗಿ ಟೀಕೆಗಳನ್ನು ಮಾಡುತ್ತಲೇ ಇದ್ದಾರೆ. ಕೆಟ್ಟದಾಗಿ ಟೀಕೆಗಳನ್ನು ಮಾಡುವುದರಿಂದ ತಾಯಿ ಊಟ ಮಾಡ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ. ನಮ್ಮ ಜೊತೆಗೆ ಇದ್ದವರೇ ಇವತ್ತು ನಮ್ಮ ಮೇಲೆ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಬಹಳ ನೋವಾಗುತ್ತೆ. ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದರೆ ಅವರವರ ನೋವು ಅವರಿಗೆ ಗೊತ್ತಿರುತ್ತೆ. ನಮ್ಮ ತಾಯಿ ನಮ್ಮ ತಂದೆಯನ್ನು ಕಳೆದುಕೊಂಡ ಮೇಲೆ ನನ್ನನ್ನು ಅಷ್ಟೇ ಗೌರವದಿಂದ ಸಾಕಿರೋದು. ನಮ್ಮ ರೇಸ್ನಲ್ಲಿ ಇವರೆಲ್ಲ 1,000, 2,000ಕ್ಕೆ ಬಂದವರು. ಇದೇ 2022ರಲ್ಲಿ ರೇಸ್ ಮಾಡುವಾಗ ಬಂದು ಎಂಜಿಲು ಕಾಸು ತಿಂದ ಮಕ್ಕಳು ಇವರು. ನಮ್ಮ ಅನ್ನ ತಿಂದು ಇವತ್ತು ನಮಗೆ ಅನ್ನುತ್ತಾರೆ. ಇದಕ್ಕೆ ಭಗವಂತನೇ ಸಾಕ್ಷಿ ಎಂದು ವರ್ತೂರ್ ಸಂತೋಷ್ ಬೇಸರ ಪಟ್ಟುಕೊಂಡಿದ್ದಾರೆ. ಇಸ ಕುಡಿಯೋ ಮಗು ಉಳಿತದ ಒಂದು. ಇಲ್ಲಿ ವಂಶಿಕನು ನಾಡೋಡಿ ಅಂತ ಎರಡೈತೆ. ಇದೆಲ್ಲರಿಗೂ ಗೊತ್ತಿರೋದೇನೆ. ಹಳ್ಳಿ ಭಾಷೆನಾಗ ನಾನು ಮಾತಾಡ್ತೀನಿ. ವಂಶಿಕನು ಅಂತಂದರೆ ಮಾತ್ಕ, ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಇರೋರು. ನಾಡೋಡಿಗಳು ಯಾರು ಅಂತಂದರೆ ಮೂರು ಬಿಟ್ಟು ಉಗಿದ್ರೆ ಹೂವು ಹಾಕ್ದಂಗೆ, ಬೈದರೆ ಪದ ಆಡ್ದಂಗೆ ಅಂತ ಬದುಕೋರು. ಇವತ್ತು ನೀನು ಹೇಳ್ದೆ ಅಣ್ಣ, ನಾನು ಒಂದೇ ಹೇಳೋದು, ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ. ಬಟ್ ಏನಂತಂದರೆ ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ತಾಯಿ ನಮ್ಮ ತಂದೆನ ಕಳ್ಕೊಂಡ ಮೇಲೆ ನನ್ನ ಅಷ್ಟೇ ಗೌರವದಿಂದ ನಾನು ಸಾಕಿರೋದು. ಇವತ್ತು ಅವನು ಹೇಳ್ತಾನೆ, ಅವನು ಆ ಲೋಫರ್ ನನ್ನ ಮಗನು, ಅವನು ಫಾರ್ಮ್ ಇಂಡಿಯಾ ನನ್ನ ಮಗನು. ಆಮೇಲೆ ಇವನು, ಅಣ್ಣ ನಮ್ಮ ರೇಸಲ್ಲಿ ನನ್ನ ಮಕ್ಕಳು 1,000-2,000ಕ್ಕೆ ಬಂದು ನನ್ನ ಮಕ್ಕಳಣ್ಣ. ಇದೇ ನಾನು 2022ರಾಗ ನಾನು ರೇಸ್ ಮಾಡ್ದವಾಗ ಈ ನನ್ನ ಮಕ್ಕಳು ಬಂದು ಎಂಜಲ್ ಕಾಸು ತಿಂದು ನನ್ನ ಮಕ್ಕಳು ಇವರು. ನಮ್ಮನ್ನ ತಿಂದಿವತ್ತು ನಮ್ಮನ್ನ ಅಂತವ್ರೆ. ಭಗವಂತನೇ ಸಾಕ್ಷಿ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಏನು ಹೇಳ್ತೀನಿ ಅಂದರೆ, ಬಸವೇಶ್ವರನ ಸೇವೆ ಮಾಡಿದ್ಕೆ ಇವತ್ತು ಇಷ್ಟು. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕೆ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ.